MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಆರಂಭದಲ್ಲಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಾಳೆ ರಾಜ್ಯದಲ್ಲಿ ವೈದ್ಯರ ಮುಷ್ಕರ ಇಲ್ಲ. ಯಾರು ಆತಂಕಿತರಾಗೋದು ಬೇಡ. ನಾಳೆ ಡಾಕ್ಟರ್ಸ್ ಪ್ರೊಟೆಸ್ಟ್ ಇರೋದಿಲ್ಲ. ನಾಳೆ ಎಂದಿನಂತೆ ರಾಜ್ಯದಲ್ಲಿ OPDಗಳ ಸೇವೆ ಲಭ್ಯವಾಗಿರುತ್ತೆ. ಮುಷ್ಕರವನ್ನ ಸರ್ಕಾರಿ ವೈದ್ಯರ ಸಂಘ ಹಿಂಪಡೆದಿದೆ. ವೈದ್ಯರ 14 ಬೇಡಿಕೆಗಳ ಪೈಕಿ 13ಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟ ಹಿನ್ನೆಲೆ 3 ತಿಂಗಳಲ್ಲಿ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನ ಸರ್ಕಾರ ಕೊಟ್ಟ ಹಿನ್ನೆಲೆ ಮುಷ್ಕರವನ್ನ ಹಿಂಪಡೆದಿದೆ ಸಂಘ. ನಾಳೆ ಡಾಕ್ಟರ್ಸ್ ಪ್ರೊಟೆಸ್ಟ್ ಇರೋದಿಲ್ಲ. ಇನ್ನ ಯುದ್ಧದ ವಿಚಾರವಾಗಿ ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಸೌದಿ, ಕತಾರ್, ದುಬೈ ಮೇಲೆ ಬಿದ್ದ ಇರಾನ್ ಪಡೆಯ ಮಿಸೈಲ್ಗಳು ಭಾರತದ ಅಡುಗೆ ಮನೆಗೂ ಬೆಂಕಿ ಹಚ್ಚಿವೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದ ಹೋಟೆಲ್ಗಳ ಕಿಚನ್ ಕೂಡ ಬಂದ್ ಆಗಿದೆ. ಕೆಲವರು ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಈಗ ಈ ಅಭಾವದ ಸಂದರ್ಭದಲ್ಲಿ ನಿಮ್ಮ ಇಷ್ಟದ ತಿಂಡಿಗಳನ್ನ ತ್ಯಜಿಸೋದೇ ಒಳ್ಳೆಯದು. ಅಡುಗೆ ಮನೆಗೆ ಹೋಗಿ ವಡೆ ಬೇಕು, ಪುರಿ ಬೇಕು ಅಂತ ಕೇಳಬೇಡಿ. ಸ್ವಲ್ಪ ದಿನ ಬಿಟ್ಟುಬಿಡಿ. ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಅಡುಗೆ ಮನೆಗೂ ಒಳ್ಳೆಯದು. ಕಾರಣ ಸಿಲಿಂಡರ್ ಗ್ಯಾಸ್ ಸದ್ಯಕ್ಕಂತೂ ಸಿಗ್ತಾ ಇಲ್ಲ. ಮುಂದೆ ಅಭಾವ ಸೃಷ್ಟಿಯಾಗುತ್ತೆ ಅನ್ನುವಂತಹ ಆತಂಕ. ಎಸ್ಪೆಷಲಿ ನಾವು ಬೆಂಗಳೂರಿನ ವಿಚಾರದ ಬಗ್ಗೆನೇ ಮಾತಾಡೋದಾದರೆ ಸೇರಿದಂತೆ ಉಳಿದ ಜಿಲ್ಲೆಗಳ ಕಥೆಯನ್ನು ಕೂಡ ಹೇಳ್ತೀವಿ. ನಾಟ್ ಓನ್ಲಿ ಬೆಂಗಳೂರು. ಸದ್ಯ ಸಿಲಿಕಾನ್ ಸಿಟಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಸಂಕಷ್ಟ ಆರಂಭ ಆಗ್ಬಿಟ್ಟಿದೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಮನೆ ಮಾಲೀಕರು ಕಂಗಾಲಾಗ್ತಾ ಇದ್ದಾರೆ. ಕೆಲವು ಹೋಟೆಲ್ಗಳ ಕಿಚನ್ ಬಂದ್ ಆಗಿದೆ. ಸೌದೆ ಒಲೆಗೆ ಜೈ ಎಂದಿದ್ದಾರೆ. 3 ಸ್ಟಾರ್ ಹೋಟ್ಲಲ್ಲಿ ಇವತ್ತು ಸೌದೆ ಒಲೆನ ಹಚ್ಚಿ ಗ್ರಾಹಕರಿಗೆ ಇಷ್ಟದ ಖಾದ್ಯಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಲೆಕ್ಕ ಹಾಕ್ರಿ ನೀವು. ಕಾರಣ ಕಮರ್ಷಿಯಲ್ ಸಿಲಿಂಡರ್ ಸಿಕ್ಕಿಲ್ಲ. ಈಗ ಈ ರೀತಿಯ ಸಮಸ್ಯೆ ಆಗಿದೆ. ಇನ್ನ ಪರ್ಯಾಯವಾಗಿ ಅವರೇ ಕೆಲವು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಏನು ಅಂತಂದ್ರೆ ಮೆನು ಕಟ್ ಮಾಡ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರ ಹೋಟ್ಲಲ್ಲಿ ಪುರಿ ಸಿಗಲ್ಲ, ವಡೆ ಸಿಗಲ್ಲ, ಕರಿದ ಪದಾರ್ಥಗಳು ಸಿಗಲ್ಲ. ಅರ್ಥಾತ್ ಕಡಿಮೆ ಇಂಧನ ಬಳಕೆಯ ಖಾದ್ಯಕ್ಕೆ ಮಾಲೀಕರು ಮನಸ್ಸು ಮಾಡ್ತಾ ಇದ್ದಾರೆ ಅಂತ. ಫಾಸ್ಟ್ ಫುಡ್ಡು, ದೋಸೆ, ಪೂರಿ, ಚಪಾತಿ, ಪರೋಟ ಇವಕ್ಕೆಲ್ಲದಕ್ಕೂ ಕೊಕ್ ಹಾಕ್ತಿದ್ದಾರೆ. ಒಂದೇ ಬಾರಿಗೆ ಬೇಯಿಸುವಂಥ ಆಹಾರಗಳಿಗೆ ಮಾತ್ರ ಆದ್ಯತೆಯನ್ನು ಕೊಡುವ ಕೆಲಸ ಆಗ್ತಾ ಇದೆ. ಇನ್ನು 1-2 ದಿನದಲ್ಲಿ ಇವರು ಅನ್ಕೊಂಡಷ್ಟು ಸಿಲಿಂಡರ್ ಸಿಕ್ಕರೆ ಮಾಲೀಕರು ಖುಷಿಯಾಗ್ತಾರೆ, ಗ್ರಾಹಕರು ಕೂಡ ಖುಷಿಯಾಗ್ತಾರೆ ತಮ್ಮ ಇಷ್ಟದ ಖಾದ್ಯವನ್ನು ತಿಂದು. ಸಿಲಿಂಡರ್ ಸಿಗಲಿಲ್ಲ ಅನ್ಕೊಳ್ಳಿ, ಹೋಟೆಲ್ ಬಂದ್ ಮಾಡೋದು ಅನಿವಾರ್ಯ. ಕೆಲವು ಕಡೆ ಹೋಟೆಲ್ಗಳನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. ಕಮರ್ಷಿಯಲ್ ಸಿಲಿಂಡರೇ ಇಲ್ಲ ಅಂತಂದರೆ ಏನು ಮಾಡೋದಕ್ಕಾಗುತ್ತೆ ಅವರು? ಎಲ್ಲವೂ ಕೂಡ ಈ ರೀತಿಯ ಪರಿಸ್ಥಿತಿ ಸದ್ಯಕ್ಕೆ. ಹೋಟೆಲ್ ಬಂದ್ ಮಾಡಿದರೆ ಗ್ರಾಹಕರ ಸ್ಥಿತಿ ಅತಂತ್ರ ಆಗುತ್ತೆ. ಬೇರೆ ಹೋಟೆಲ್ ಕಡೆ ಹೋಗಬೇಕಾಗತ್ತೆ. ಅಲ್ಲಿಯೂ ಬಂದಾದರೆ ಇನ್ನೂ ಅತಂತ್ರ. ಹೋಟೆಲ್ ಊಟವನ್ನೇ ನಂಬಿಕೊಂಡವ್ರ ಪರಿಸ್ಥಿತಿ ಅಂತೂ ಅಯೋಮಯ. ಕೋಟ್ಯಂತರ ಜನ ಬೆಂಗಳೂರಿನಂಥ ಸಿಟಿಯಲ್ಲಂತೂ ಒಂದು 10-11 ಗಂಟೆ ನಂತರ ನೋಡ್ಬೇಕು ನೀವು. ಗಲ್ಲಿಗಳಲ್ಲಿ, ಮೇನ್ ರೋಡ್ಗಳಲ್ಲಿ ಗಾಡಿಗಳದ್ದೇ ಆರ್ಭಟ. ಅಲ್ಲಿ ಎಲ್ಲ ಕಡೆ ಸಿಲಿಂಡರ್ ಸಿಗಲ್ಲ ಅಂದರೆ ಯಾರು ಕೂಡ ರೋಡಲ್ಲಿ ಸಿಗಲ್ಲ. ಬೇರೆ ಊರುಗಳಿಂದ ಬಂದು ನೆಲೆಸಿರುವ ಉದ್ಯೋಗಸ್ಥರು ಬಹಳ ಜನ ಇದ್ದಾರೆ. ಬ್ಯಾಚುಲರ್ಸ್ ಡ್ಯೂಟಿ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ರೂಮ್ಗಳಿಗೆ ಹೋಗ್ತಿರ್ತಾರೆ. ಮನೆ ಇಲ್ಲದೆ PGಗಳಲ್ಲಿ, ಹೋಟೆಲ್ಗಳಲ್ಲಿ, ಬಾಡಿಗೆ ರೂಮ್ಗಳಲ್ಲಿ ವಾಸ ಇದ್ದಾರೆ. ಅವರೆಲ್ಲ ಈ ಹೋಟೆಲ್ಗಳನ್ನೇ ನಂಬ್ಕೊಂಡಿದ್ದಾರೆ. ಅವ್ರ ಕತೆ ಏನು? ಒಂದೊಮ್ಮೆ ಹೋಟೆಲ್ಗಳು ಬಾಗಿಲು ಹಾಕಿದ್ರೆ ಹಾಹಾಕಾರ ಶುರುವಾಗ್ಬಿಡುತ್ತೆ. ಒಂದು ಹೋಪ್ಸ್ ಇದೆ, ಶೀಘ್ರಾತಿ ಶೀಘ್ರ ಇದೆಲ್ಲವೂ ಕೂಡ ಸರಿ ಹೋಗುತ್ತೆ. ಜೊತೆಗೆ ಸರ್ಕಾರವೂ ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ಆತಂಕಿತರಾಗಬೇಡಿ. ಭಯ ಪಡುವಂಥ, ಆತಂಕ ಪಡುವಂಥ ಸಿಚುವೇಶನ್ ನಮ್ಮಲ್ಲಿ ಇಲ್ಲ. ಮುಂದಿನ 20ರಿಂದ 25 ದಿನಗಳಿಗೆ ಆಗುವಷ್ಟು ಸಂಗ್ರಹ ನಮ್ಮಲ್ಲಿದೆ. ಬರುವ ಒಂದು 10ರಿಂದ 15 ದಿನದಲ್ಲಿ ಎಲ್ಲ ಸೆಟಲ್ ಡೌನ್ ಆಗುತ್ತೆ. ಆವಾಗ ಯಾರೂ ಕೂಡ ಚಿಂತೆ ಪಡುವ ಅಗತ್ಯ ಇರಲ್ಲ ಅಂತ ಸ್ಪಷ್ಟ ಸಂದೇಶ ಬಂದಿದೆ. ಅದರ ಮಧ್ಯೆನೂ ಕೂಡ ಈ ರೀತಿಯ ಹಾಹಾಕಾರ, ಈ ರೀತಿಯ ಟೆನ್ಷನ್.
ನೆಕ್ಸ್ಟ್, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ರಣಭೀಕರ ಯುದ್ಧದ ಎಫೆಕ್ಟ್ ಅಡುಗೆ ಮನೆಗೂ ತಟ್ಟಿದೆ. ಕೊಲ್ಲಿಯ ಕಿಚ್ಚು ಕಿಚನ್ಗೂ ಕೊಳ್ಳಿ ಇಟ್ಟಿದ್ದು ಅಡುಗೆ ಸಿಲಿಂಡರ್ಗಾಗಿ ಜನರು ಪರದಾಡುವಂತಾಗಿದೆ. ಸದ್ಯಕ್ಕಂತೂ ಈ ರೀತಿಯ ಪರಿಸ್ಥಿತಿ ಇದೆ. ಇದಕ್ಕೆ ಕೃತಕ ಅಭಾವ ಅಂತೀರೋ ಅಥವಾ ನಾವೇ ಸೃಷ್ಟಿ ಮಾಡಿಕೊಂಡಂತಹದ್ದು ಅಭಾವ ಅಂತೀರೋ, ಧಾವಂತದಿಂದ ಸೃಷ್ಟಿಯಾಗಿರುವಂತಹ ಅಭಾವ ಅಂತೀರೋ, ಆದರೆ ಈ ಪರಿಸ್ಥಿತಿಯ ಲಾಭವನ್ನ ಕೆಲವರು ಪಡೆದುಕೊಳ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿ ಮಾಫಿಯಾ ಆರಂಭ ಆಗ್ಬಿಟ್ಟಿದೆ. ಕಾಳಸಂತೆಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟುಬಿಟ್ರೆ ಅಲ್ಲಿ ಸಿಗದೇ ಇರೋ ಸಿಲಿಂಡರ್ ಇಲ್ಲಿ ಸಿಕ್ಬಿಡುತ್ತೆ. ರಿಪಬ್ಲಿಕ್ ಕನ್ನಡ ನಡೆಸಿದಂಥ ರಿಯಾಲಿಟಿ ಚೆಕ್ ಅಲ್ಲಿ ಹಲವು ವಿಷಯಗಳು ಬಟಾಬಯಲಾಗಿದೆ ವೀಕ್ಷಕರೇ. ಯಾವ ರೀತಿ ಪರಿಸ್ಥಿತಿಯ ಸಮಯದ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಕೆಲವರು ಅನ್ನೋದನ್ನ ಈ ರೀತಿಯ ಕೃತಕ ಅಭಾವದಿಂದ ಅಥವಾ ಸದ್ಯಕ್ಕೆ ಈ ರೀತಿ ಅಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತೊಂದು ಕಡೆ ಮುಗಿದೊಂದು ಕಡೆ ಮನೆಯಲ್ಲಿ ಬಹಳ ಗೃಹಿಣಿಯರು ಗಾಬರಿ ಆಗ್ಬಿಟ್ಟಿದ್ದಾರೆ. ಗೃಹಿಣಿಯರು ಕೇಳಿಸ್ಕೊಳ್ಳೇಬೇಕು ಈ ವಿಚಾರಗಳನ್ನು, ನೋಡಲೇಬೇಕು ವಿಚಾರಗಳನ್ನು. ಜಾಗೃತಿ ಓಕೆ, ಆದರೆ ಭಯ ಬೀಳುವಂಥ ಆತಂಕ ಬೀಳುವಂಥ ಪರಿಸ್ಥಿತಿ ಖಂಡಿತ ಇಲ್ಲ. ನಿಮ್ಮ ಮನೆಗಳಲ್ಲಿ ನಿಮ್ಮ ಗಂಡಂದಿರಿಗೆ ಯಾವುದೇ ಕಾರಣಕ್ಕೂ ಟಾರ್ಚರ್ ಮಾಡಿಬಿಡಿ. ಹೋಗ್ರಿ ಬೇಗ ಸಿಲಿಂಡರ್ ತಗೊಂಬನ್ರಿ, ಹೋಗ್ರಿ ಬುಕ್ ಮಾಡ್ರಿ, ಸಿಗಲ್ವಂತೆ, ಅಯ್ಯೋ ಅಲ್ಲಿಗೆ ಹೋಗ್ಬಿಡ್ರಿ ಅಂತ ಟಾರ್ಚರ್ ಮಾಡಬೇಡಿ. ಆ ರೀತಿ ಪರಿಸ್ಥಿತಿ ಇಲ್ಲ. ಗ್ಯಾಸ್ ಕಂಪನಿಯವರೇ ಹೇಳ್ತಿದ್ದಾರೆ ಇದನ್ನ. ನೀವು ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀರಿ, ಬುಕ್ ಮಾಡಿ ಅಂತ ಹೇಳಿ ನಿಮ್ಮ ಗಂಡನಿಗೆ ಹಿಂಸೆ ಕೊಡ್ತಾ ಇದ್ದೀರಿ. ಆ ರೀತಿಯ ಪರಿಸ್ಥಿತಿ ಇಲ್ಲ ರೀ ಅಂತ ಹೇಳಿ ಗ್ಯಾಸ್ ಕಂಪನಿಯವರು ಹೇಳ್ತಾ ಇದ್ದಾರೆ. ಅಂಕಿಅಂಶಗಳ ಸಮೇತವೂ ಕೂಡ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಸ್ಟಾಕ್ ಇದೆ, ಡೋಂಟ್ ವರಿ. ಈಗ ನೀವು ಧಾವಂತಕ್ಕೆ ಬಿದ್ದು ಬುಕ್ ಮಾಡ್ತಿದ್ದೀರಲ್ಲ ಬ್ಯಾಕ್ ಟು ಬ್ಯಾಕ್, ಅದಕ್ಕೋಸ್ಕರ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು. ಅರ್ಹ ಫಲಾನುಭವಿಗಳಿಗೆ ಈ ಕಾರಣಗಳಿಂದಾನೇ ಸಿಲಿಂಡರ್ ಸಿಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಅಸಲಿಗೆ ಸಿಲಿಂಡರ್ ಸಂಕಷ್ಟ ಇದೆಯಾ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ಸಿಲಿಂಡರ್ಗಳ ಕೃತಕ ಅಭಾವ ಸೃಷ್ಟಿ ಮಾಡಲಾಗ್ತಿದೆಯಾ ಅನ್ನೋಂಥ ಅನುಮಾನ ಈಗ ಎಲ್ಲರನ್ನ ಕಾಡ್ತಾ ಇದೆ. ಕೃತಕ ಅಭಾವ ಸೃಷ್ಟಿ ಮಾಡೋದು, ಈಗ ನಾವು ಇದಕ್ಕಿಂತ ಮುಂಚೆ ಒಂದು ವರದಿಯನ್ನು ತೋರಿಸಿದ್ವಲ್ಲ, ಗ್ಯಾಸ್ ಮಾಫಿಯಾ, ಆ ರೀತಿ ಕೆಲವು ಏಜೆನ್ಸಿಯವರೇ ಕೃತಕ ಅಭಾವ ಸೃಷ್ಟಿ ಮಾಡಿಬಿಡೋದು, ಆ ಪರಿಸ್ಥಿತಿಯ ಲಾಭವನ್ನು ಪಡ್ಕೊಳ್ಳೋದು. 300 ರೂಪಾಯಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಒಂದು 1000 ರೂಪಾಯಿ ಸಿಗುತ್ತೆ ಒಂದು ಸಿಲಿಂಡರ್ ಗ್ಯಾಸ್, 1500 ರೂಪಾಯಿಗೆ ಮಾರಾಟ ಮಾಡಿಬಿಡೋದು ಕೃತಕ ಅಭಾವ ಸೃಷ್ಟಿ ಮಾಡಿ. ಸಿಲಿಂಡರ್ಗಳ ಸಮಸ್ಯೆ ಇಲ್ಲ ಅಂತ ಗ್ಯಾಸ್ ಕಂಪನಿಗಳು ಹೇಳ್ತಾ ಇದೆ. ಗಮನಿಸಿ, ಸಿಲಿಂಡರ್ಗಳ ಸಮಸ್ಯೆ ಇಲ್ಲ. ಯಥೇಚ್ಛವಾಗಿ ಅವಶ್ಯಕತೆಗೆ ತಕ್ಕಷ್ಟು ಸಿಲಿಂಡರ್ಗಳು ಇದೆ, ಗಾಬರಿ ಆಗಬೇಡಿ ಅಂತ ಸಿಲಿಂಡರ್ ಕಂಪನಿಯವರು ಹೇಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದ ವದಂತಿಗೆ ಕಿವಿಗೊಡಬೇಡಿ ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ನೀವು ವಾಟ್ಸಪ್ಪಲ್ಲಿ ನೋಡ್ತಾ ಇರ್ತೀರಿ, ಫಾರ್ವರ್ಡೆಡ್ ಮೆಸೇಜ್ಗಳನ್ನು ನೋಡ್ತಾ ಇರ್ತೀರಿ, ಸಿಲಿಂಡರ್ ಬುಕ್ ಮಾಡ್ಕೊಂಬಿಡಿ ಸಿಗಲ್ಲ ಅಂತ ಹೇಳಿ ನಿಮ್ಮ ರಿಲೇಟಿವ್ಸ್ ಫೋನ್ ಮಾಡಿದಾಗಲೂ ಹೇಳ್ತಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಓಡಾಡ್ತಾ ಇರೋಂಥ ಈ ರೂಮರ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಗ್ಯಾಸ್ ಕಂಪನಿಯವರೇ ಹೇಳ್ತಾ ಇದ್ದಾರೆ ಕೇಳಿ, ನಾವು ಹೇಳ್ತಾ ಇದ್ದೀವಿ, ಸಿಲಿಂಡರ್ ಸ್ಟಾಕ್ ಇದೆ, ಅವಶ್ಯಕತೆಗೆ ತಕ್ಕಷ್ಟು ನಮ್ಮಲ್ಲಿ ಸಿಲಿಂಡರ್ಗಳಿದೆ, ಯಾವುದೇ ಕಾರಣಕ್ಕೂ ಆತಂಕಿತರಾಗಬೇಡಿ. ಆದರೆ ಸಿಲಿಂಡರ್ಗಳೇ ಬರ್ತಿಲ್ಲ ಅಂತ ಗ್ಯಾಸ್ ಏಜೆನ್ಸಿ ಅವರು ಕೆಲವರು ಹೇಳ್ತಿದ್ದಾರೆ. ಕೃತಕ ಅಭಾವದ ಪ್ರಶ್ನೆ, ಅನುಮಾನ. ಮತ್ತೆ ಯಾರು ಮಾತು ನಂಬೋದು, ಯಾರು ಮಾತು ಬಿಡೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಅಂತೂ ಇದೆ. ಕಾರಣ ಈಗ ಸದ್ಯಕ್ಕೆ ನಾವು ಫೇಸ್ ಮಾಡ್ತಾ ಇರುವಂಥ ಪರಿಸ್ಥಿತಿ. ಮನೆಯಲ್ಲೂ ಸಿಲಿಂಡರ್ ಬಳಕೆ ಬಗ್ಗೆ ಇತಿಮಿತಿ ಇರಬೇಕು. ಈಗ ಅಭಾವ ಇದೆಯೋ ಅಥವಾ ಇಲ್ವೋ, ನಾವು ಬುಕ್ ಮಾಡಿದ ತಕ್ಷಣ ಸಿಲಿಂಡರ್ ಸಿಗುತ್ತೋ ಇಲ್ವೋ, ಇವೆಲ್ಲವನ್ನು ಪಕ್ಕಕ್ಕಿಡೋಣ. ಸ್ವಲ್ಪ ಈ ಒಂದು ಪರಿಸ್ಥಿತಿ ಇದ್ದಾಗ ನಾವು ಇತಿಮಿತಿಯಲ್ಲಿಯೇ ಸಿಲಿಂಡರ್ನ ಬಳಸೋಣ. ನಮಗೂ ಸ್ವಲ್ಪ ಇತಿಮಿತಿ ಇರಲಿ. ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು? ಅನಗತ್ಯವಾಗಿ ಸಿಲಿಂಡರ್ ಬಳಕೆ ಮಾಡೋದನ್ನು ಬಿಟ್ಟುಬಿಡೋಣ. ಹಾಗಂತ ಮನೆಯವರೆಲ್ಲ ಉಪವಾಸ ಇರ್ರಿ ಅಂತ ನಾವು ಹೇಳಲ್ಲ, ಮಿತಿ ಇರಲಿ ಅಂತ ಹೇಳ್ತಾ ಇರೋದು. ಗಲ್ಫ್ ಯುದ್ಧ ಕೊನೆ ಆಗೋ ತನಕ ಸ್ವಲ್ಪ ಕಂಟ್ರೋಲ್ ಇರಲಿ. ಯುದ್ಧ ಯಾವಾಗ ನಿಲ್ಲುತ್ತೀರಿ ಅಂತ ನಮ್ಮನ್ನೇ ಕೇಳಬೇಡಿ. ಮತ್ತೆ ಪರಿಸ್ಥಿತಿ ಹೀಗಿದೆ, ಅದನ್ನು ನಾವು ಅರ್ಥ ಮಾಡಿಕೊಂಡು ಮುಂದುವರೆಯೋಣ ಅನ್ನುವಂಥದ್ದು ನಮ್ಮ ಉದ್ದೇಶ ಅಷ್ಟೆ. ಕಡಿಮೆ ಸಿಲಿಂಡರ್ ಬಳಸಿ, ಸರ್ಕಾರ ಜೊತೆ ಕೈ ಜೋಡಿಸಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ಕಮರ್ಷಿಯಲ್ ಸಿಲಿಂಡರ್, ಗೃಹ ಬಳಕೆ ಸಿಲಿಂಡರ್ ಮಾತ್ರವಲ್ಲ, ಆಟೋಗೆ ಬಳಸುವ LPG ಸಿಲಿಂಡರ್ಗಳು ಕೂಡ ಅಭಾವ ಸೃಷ್ಟಿಯಾಗಿದೆ. 10 ದಿನದ ಅಂತರದಲ್ಲಿ 5 ಬಾರಿ LPG ಸಿಲಿಂಡರ್ನ ಬೆಲೆ ಏರಿಕೆಯಾಗಿದೆ. ಆಟೋ ಚಾಲಕರಿಗೆ ಬರ ಸಿಡಿಲು ಬೆಳೆದಂತಾಗಿದೆ. CNGನೂ ಸಿಗ್ತಿಲ್ಲ ಅನ್ನುವಂತಹ ಆತಂಕ ಈಗ ಈ ರೀತಿ ಕಾಡ್ತಾ ಇದೆ. ಏನು ಸಮಸ್ಯೆ? ಮಾಮೂಲಿ ರೇಟು ತಿಂಗಳು 1 ರೂಪಾಯಿನ 2 ರೂಪಾಯಿ ಕಡಿಮೆ ಆಗೋದು, ಹೆಚ್ಚಾಗೋದು 1ನೇ ತಾರೀಕು. ಈ ನಡುವೆ ಏನು ಈ ವಾರದಲ್ಲಂತೂ 5-6 ಸರಿ ಆಗಿದೆ, 85 ರೂಪಾಯಿ ಆಗಿದೆ.
ಹಾಂ, ಒಂದು 4 ಲೀಟರು ಬೇಕು ನಮಗೆ. ಹೌದು, ಹಾಂ, ಹೆಚ್ಚಾಗುತ್ತೆ. ಮತ್ತೆ ಯಾರು ಕೊಡೋರು? ಈಗ ಪ್ಯಾಸೆಂಜರ್ ಕೊಡ್ತಾರಾ ಗ್ಯಾಸ್ ಆಗಿದೆ ಕೊಡಿ ಅಂತ? ಕೊಡಲ್ಲ. ನಾವೇನು ಮಾಡೋಣ? ಮೀಟ್ರ್ ಆಗಿದೆ, ಮೀಟ್ರು ಏನಿದೆ ಮಿನಿಮಮ್ ನಾವು ಕೊಡ್ತೀವಿ ಅಂತಾರಪ್ಪ. ಏನು ಸಮಸ್ಯೆ? ಮಾಮೂಲಿ ರೇಟು ತಿಂಗಳು ₹1 2 ಕಡಿಮೆ ಆಗೋದು, ಹೆಚ್ಚಾಗೋದು 1ನೇ ತಾರೀಕು. ಈ ನಡುವೆ ಏನು ಈ ವಾರದಲ್ಲಂತೂ 5-6 ಸರಿ ಆಗಿದೆ. ಈಗ ಬೆಲೆ ಏರಿಕೆಯ ಬರೆ ವ್ಯತ್ಯಾಸ ಯಾವ ರೀತಿ ಇದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಮೊದಲು ಗೃಹ ಬಳಕೆ ಸಿಲಿಂಡರ್ ಕಳೆದ ವಾರ ಎಷ್ಟಿತ್ತು? ₹855.50 ಇತ್ತು. ಇವತ್ತು ಎಷ್ಟಕ್ಕೆ ಅಂತಂದರೆ ₹915.50, 10ರಿಂದ 15 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು ಕಮರ್ಷಿಯಲ್ ಸಿಲಿಂಡರ್ನ ವಿಚಾರಕ್ಕೆ ಬಂದರೆ ಕಳೆದ ವಾರ ಎಷ್ಟಿತ್ತು? ₹1883 ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇತ್ತು. ಇವತ್ತು ನೀವು ತೊಗೊಳ್ಳೋದಕ್ಕೆ ಹೋದರೆ ₹1958, 50ರಿಂದ 60 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು ಹೀಗೆ ದಿನಕ್ಕೊಂದು ರೇಟ್, ಯಾವ್ಯಾವ ದಿನಾಂಕದಂದು ಯಾವ್ಯಾವ ರೇಟ್ ಇತ್ತು ಅನ್ನೋದನ್ನು ನೋಡ್ತಾ ಹೋದರೆ ಫೆಬ್ರವರಿ 28ನೇ ತಾರೀಕು, ಕಳೆದ ತಿಂಗಳು ಫೆಬ್ರವರಿ 28ನೇ ತಾರೀಕು ₹59 ಜಾಸ್ತಿ ಆಯಿತು. ಮಾರ್ಚ್ 1, 2026 ₹64 ಜಾಸ್ತಿ ಆಯಿತು. ಮಾರ್ಚ್ 5, 2026 ₹69. ಮಾರ್ಚ್ 7, 2026 ಮೊನ್ನೆ ₹75. ಮಾರ್ಚ್ 9, 2026 ₹85. ಹೀಗೆ ದಿನಕ್ಕೊಂದು ದರ, ಭಾರಿ ವ್ಯತ್ಯಾಸಗಳು, ಸಮಸ್ಯೆಗಳು. ಇನ್ನು ನೆಕ್ಸ್ಟ್, ಇರಾನ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಅಮೆರಿಕಾದಿಂದ ಆರಂಭ ಆದ ಯುದ್ಧ ಈಗ ಯಾವ ರೀತಿಯ ಪರಿಸ್ಥಿತಿಯನ್ನು ತಲುಪಿದೆ ಅಂತಂದರೆ, ಸ್ವತಃ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಬಯಸಿದರೂ ಯುದ್ಧ ನಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥ ವಿಷಮ ಪರಿಸ್ಥಿತಿ. ಸತತ 11ನೇ ದಿನವೂ ಕೂಡ ಕೊಲ್ಲಿ ರಾಷ್ಟ್ರಗಳು ಧಗಧಗಿಸ್ತಾ ಇವೆ. ಏನೆಲ್ಲ ಆಗ್ತಾ ಇದೆ ಯುದ್ಧದ ರಣರಂಗದಲ್ಲಿ, ಯುದ್ಧದ ಪರಿಣಾಮಗಳೇ ಹಾಗೆ. ಹಲವು ಅವಾಂತರಗಳಾದ ಮೇಲೆ, ಹಲವು ತೊಂದರೆಗಳಾದ ಮೇಲೆ, ಸಾವು ನೋವುಗಳಾದ ಮೇಲೆ ಇತಿಶ್ರೀ ಆಗುತ್ತೆ. ಆದರೆ ಆ ಗ್ಯಾಪಲ್ಲಿ, ಆರಂಭದಿಂದ ಅಂತ್ಯದ ಮಧ್ಯದ ಆ ಗ್ಯಾಪ್ನಲ್ಲಿ ಏನೆಲ್ಲವೂ ಆಗೋಗ್ಬಿಡುತ್ತೆ. ಈಗ ಇದೇ ಟ್ರಂಪ್ನ ಹುಚ್ಚಾಟದಿಂದಾಗಿ ಇಡೀ ವಿಶ್ವ ಬೆಲೆ ತೆರುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇಸ್ರೇಲ್ನ ಜೊತೆಗೂಡಿ ಇರಾನ್ ಮೇಲೆ ಭೀಕರ ದಾಳಿ ಮಾಡ್ತಾ ಇರೋದು. ಆಯತ್ ಉಲ್ಲಾ ಅಲಿ ಖಮೇನಿ ಹತ್ಯೆ ಮಾಡಿದ್ದು ಈ ಪಡೆ. ಇಸ್ರೇಲ್ ಅಮೆರಿಕ ಸೇರಿಕೊಂಡು ಈ ಯುದ್ಧವನ್ನ ಆರಂಭ ಮಾಡಿದ ಮೇಲೆ ಏನೆಲ್ಲ ಆಯ್ತು? ಆ ಖಮೇನಿಯ ಜಾಗಕ್ಕೆ ಬಂದಿದ್ದು ಅವರ ಮಗ. ತನ್ನ ತಂದೆಯ ಸಾವಿಗೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಮಗ ಈಗ ಪಣ ತೊಟ್ಟಾಗಿದೆ. ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೇತನ್ಯಾಹು ತಲೆಗೆ ಗುರಿ ಇಟ್ಟಿದ್ದಾರೆ. ಟ್ರಂಪ್ ಶುರು ಮಾಡಿದ್ದ ಯುದ್ಧ ನಾವು ಕೊನೆಗೊಳಿಸ್ತೇವೆ ಅಂತ ಈಗ ಖಮೇನಿಯ ಮಗ ಹೇಳ್ತಾ ಇರೋದು. ಯುದ್ಧವನ್ನ ಶುರು ಮಾಡಿದ್ದು ಅವರೇ, ಆದರೆ ಆ ಯುದ್ಧವನ್ನ ನಿಲ್ಲಿಸೋದು ನಾವು ಅಂತ ಹೇಳ್ತಾ ಇರುವಂಥದ್ದು ಖಮೇನಿಯ ಮಗ ಮೋಸ್ತಫಾ. ಟ್ರಂಪ್ ಬಯಸಿದ್ರೂ ಕೂಡ ಯುದ್ಧ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮೋಸ್ತಫಾ ಖಮೇನಿಯ ಮಾತಿದು. ಸ್ವತಃ ಟ್ರಂಪ್ ಯುದ್ಧವನ್ನ ನಿಲ್ಲಿಸೋದಕ್ಕೆ ಬಯಸಿದ್ರು ನಾವು ನಿಲ್ಲಿಸಲ್ಲ, ಆರಂಭ ಮಾಡಿದ್ದು ಅವರು. ಇದನ್ನ ಯಾವ ರೀತಿ ಪರಿಣಾಮ ಎದುರಿಸಬೇಕೋ, ಯಾರು ಎದುರಿಸಬೇಕೋ ಆ ಉತ್ತರವನ್ನು ಕೊಡ್ತೀವಿ ಅನ್ನೋ ದಾಟಿಯಲ್ಲಿ ಮೋಸ್ತಫಾ ಖಮೇನಿ ಹೇಳಿರೋದು. ಆಯತ್ ಉಲ್ಲಾ ಖಮೇನಿಗಿಂತಲೂ ಹೆಚ್ಚು ಮತಾಂಧಾಯಿ ಮೋಸ್ತಫಾ. ಬಾಣಲೆಯಿಂದ ಬೆಂಕಿಗೆ ಬೀಳುತ್ತಾ ಹಾಗಿದ್ರೆ ಇರಾನ್ನ ಜನಜೀವನ, ಇರಾನ್ನಲ್ಲಿ ಆಡಳಿತ ಬದಲಾವಣೆ ಮಾಡೋದಕ್ಕೆ ಹೋಗಿ ತಪ್ಪು ಎಸಗಿಬಿಟ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಯುದ್ಧ ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟರು ಅಥವಾ ಬಯಸಿದ್ರು ಯುದ್ಧ ನಿಲ್ಲದಂತಹ ಪರಿಸ್ಥಿತಿ ಇದೆ. ಹಾಗಿದ್ರೆ ಮುಂದೆ ಏನು ಅನ್ನುವಂತಹ ಕ್ವಶನ್ ಮಾರ್ಕ್. ಯಾವ ರೀತಿ ಪರಿಸ್ಥಿತಿ ತಿಳಿಯಾಗುತ್ತೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ಕೂಡ ನಡೆದಿದೆ. ಇನ್ನೊಂದು 10ರಿಂದ 15 ದಿನಗಳ ಒಳಗಡೆ ಎಲ್ಲವೂ ಸರಿ ಹೋಗುತ್ತೆ ಎನ್ನುವಂತಹದ್ದೂ ಕೂಡ ಚರ್ಚೆ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಇರಾನ್ನಲ್ಲಿ ಆಡಳಿತ ಬದಲಿಸ್ತೇನೆ ಅಂತ ಘೋಷಣೆ ಮಾಡಿದ್ದ ಟ್ರಂಪ್ ದಿನಕ್ಕೊಂದು ಗೋಲ್ ಪೋಸ್ಟ್ ಬದಲಿಸ್ತಾ ಇದ್ದಾರೆ. ಖಮೇನಿ ಹತ್ಯೆಯ ಬಳಿಕ ನಮ್ಮ ಗುರಿ ಸಾಧನೆಯಾಗಿದೆ ಅಂತಿದ್ದ ಅಮೆರಿಕ ಅಧ್ಯಕ್ಷ ಈಗ ಹೊಸ ವರಸೆಯನ್ನು ಶುರು ಮಾಡಿದ್ದಾರೆ. ಇರಾನ್ ವಿರುದ್ಧ ಯುದ್ಧ ಈಗಿನ್ನೂ ಆರಂಭ ಆಗಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಟ್ರಂಪ್ ಮಾತಿನ ಹಿಂದಿನ ತಂತ್ರ ಏನು ಅಂತ ಇಡೀ ವಿಶ್ವವೇ ಕಣ್ಣರಳಿಸಿ ನೋಡ್ತಾ ಇದೆ.
ಇರಾನ್ ಖಮೇನಿ ಟ್ರಂಪ್ ಗುರಿ ಅಲ್ಲವೇ ಅಲ್ಲ. ಟ್ರಂಪ್ ಕಣ್ಣಿರೋದು ಖರ್ಗ್ ದ್ವೀಪದ ಮೇಲೆ. ವೆನಿಜುವೆಲಾ ಬಳಿಕ ಖರ್ಗ್ ಮೇಲೆ ಡೊನಾಲ್ಡ್ ಕಣ್ಣಿಟ್ಟಿರೋದು. ವೆನಿಜುವೆಲಾ ಕತೆ ಏನಾಯಿತು ನಿಮಗೆಲ್ಲ ಗೊತ್ತಿದೆ. ಅದಾದಮೇಲೆ ಡೆನ್ಮಾರ್ಕ್, ಈಗ ಖರ್ಗ್ ಮೇಲೆ ಡೊನಾಲ್ಡ್ ಕಣ್ಣಿಟ್ಟಿರೋದು. ಪರ್ಷಿಯನ್ ಕೊಲ್ಲಿಯಲ್ಲಿರುವಂಥದ್ದು ಒಂದು ಸಣ್ಣ ದ್ವೀಪ ಖರ್ಗ್, ಅದ್ರ ಮೇಲೆ ಇವರ ಕಣ್ಣು. ಯಾಕೆ, ಏನಿದೆ ಅಂಥದ್ದು ಆ ಖರ್ಗ್ನಲ್ಲಿ ಅಂದರೆ, ಇರಾನ್ನ ಪ್ರಮುಖ ತೈಲ ನಿಕ್ಷೇಪ ಇರೋದೇ ಈ ಖರ್ಗಲ್ಲಿ. ಇರಾನ್ ಕರಾವಳಿಯಿಂದ 25ರಿಂದ 30 ಕಿಲೋಮೀಟರ್ ದೂರದಲ್ಲಿರೋದೇ ಈ ಖರ್ಗ್. ಇರಾನ್ 90% ಕಚ್ಚಾ ತೈಲ ಇಲ್ಲಿಂದನೇ ಪೂರೈಕೆ ಮಾಡುತ್ತೆ. ಹೀಗಾಗಿ ಖರ್ಗ್ ಮೇಲೆ ತಾವು ಹಿಡಿತ ಸಾಧಿಸಿ ಬಿಟ್ರೆ ಸಂಪೂರ್ಣ ತೈಲ ನಿಕ್ಷೇಪ ನಮ್ಮದೇ ಆಗುತ್ತೆ, ನಾವೇ ಅಧಿಪತಿ ಆಗ್ಬಿಡ್ತೀವಿ ಅನ್ನುವಂತಹ ಒಂದು ಬಯಕೆ ಈ ಟ್ರಂಪ್ನದ್ದು. ಹೀಗಾಗಿ ಖರ್ಗ್ ಕೈವಾಡ ಮಾಡಿಕೊಳ್ಳೋದಕ್ಕೆ, ತಮ್ಮ ಕೈ ವಶಪಡಿಸ್ಕೊಳ್ಳೋದಕ್ಕೆ ಟ್ರಂಪ್ ಪ್ಲಾನ್ ಮಾಡ್ತಾ ಇದ್ದಾರೆ. ಮೊದಲು ಇರಾನ್ನಲ್ಲಿ ಆಡಳಿತ ಬದಲಾವಣೆಗೆ ತಂತ್ರ ರೂಪಿಸಿದರು. ಈಗ ಮಿಲಿಟರಿ ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು ಟ್ರಂಪ್. ಕಾರಣ ಆ ಖರ್ಗ್ ದ್ವೀಪವನ್ನು ತಮ್ಮದಾಗಿಸ್ಕೋಬೇಕು, ಸೇರಿದಂತೆ ಹಲವು ತೈಲ ನಿಕ್ಷೇಪಗಳು, ಹಲವು ತೈಲ ಸಂಗ್ರಹಾಗಾರಗಳು ನಮ್ಮದಾಗಬೇಕು ಅನ್ನುವಂಥದ್ದು ಟ್ರಂಪ್ನ ಉದ್ದೇಶ. ವೆನಿಜುವೆಲಾನು ಈಗ ಹಲವು ಕಾರಣಗಳಿಂದಾಗಿ ವಶಕ್ಕೆ ಪಡೆದುಕೊಂಡರು. ಈಗ ಈ ಖರ್ಗ್ ಕೂಡ ಈ ತೈಲ ಸಂಗ್ರಹಾಗಾರ, ಹೆಚ್ಚಿನ ತೈಲ ಹೊಂದಿರುವಂತಹ ಒಂದು ದ್ವೀಪ ಅನ್ನುವಂತಹ ಕಾರಣದಿಂದ ಇದನ್ನು ತನ್ನ ವಶಕ್ಕೆ ತಗೊಳ್ಳೋದಕ್ಕೆ ಟ್ರಂಪ್ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರೋದು. ಇನ್ನು ನೆಕ್ಸ್ಟ್, ಅಮೆರಿಕಾದ ಬಾಹುಬಲಿ ಬ್ಲೂ ಸ್ಪ್ಯಾರೋ ಕ್ಷಿಪಣಿ ಏನು ಕೆಲಸ ಮಾಡುತ್ತೆ? ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಹಾರುವಂತಹ ಒಂದು ವಿಶೇಷವಾದಂತಹ ಕ್ಷಿಪಣಿ. ಬಾಹ್ಯಾಕಾಶದಿಂದಲೇ ನೇರ ಟಾರ್ಗೆಟ್ ಪ್ರದೇಶಕ್ಕೆ ದಾಳಿ ಮಾಡುತ್ತೆ. ಅಂದರೆ ಯಾವ ರೀತಿ ಇದು ಟಾರ್ಗೆಟ್ ಮಾಡುತ್ತೆ, ಇದರ ಚಲನವಲನ ಹೇಗೆ, ಇದರ ಟಾರ್ಗೆಟ್ ಹೇಗೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಎಲ್ಲ ಕ್ಷಿಪಣಿಗಳು ಎಲ್ಲ ಕೆಲಸವನ್ನು ಮಾಡುತ್ತೆ ಅಂತಂದರೂ ಕೂಡ ಈ ಸ್ಪ್ಯಾರೋ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು. ಎಲ್ಲ ರಡಾರ್ಗಳ ಕಣ್ಣು ತಪ್ಪಿಸಿ ದಾಳಿ ಮಾಡಬಲ್ಲ ಕ್ಷಿಪಣಿ ಇದು. ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಗೂ ಕೂಡ ಇದೇ ಕ್ಷಿಪಣಿಯನ್ನು ಬಳಸಲಾಗಿತ್ತು. ಇರಾನ್ನ ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೂ ಕೂಡ ಇದರಿಂದನೇ ದಾಳಿ ಆಗುತ್ತಾ? ಇರಾನ್ ಮಾತು ಕೇಳದೆ ಇದ್ರೆ ಬ್ಲೂ ಸ್ಪ್ಯಾರೋ ಬಳಸ್ತಾರಾ ಟ್ರಂಪ್? ಇದರ ಪ್ರಯೋಗದ ಪ್ರಯತ್ನಗಳು ಈಗಾಗಲೇ ಎಲ್ಲ ರೀತಿಯ ಹಂತಕ್ಕೆ ಬಂದು ನಿಂತಿದೆಯಾ? ಒಮ್ಮೆ ಈ ಕ್ಷಿಪಣಿ ಅಂದರೆ ಬ್ಲೂ ಸ್ಪ್ಯಾರೋನ ಉಡಾಯಿಸಿದ್ರೆ ದಾಳಿ ಪಕ್ಕಾ. ಪರಿಣಾಮ ದೊಡ್ಡ ಮಟ್ಟದ್ದು. 6.5 ಮೀಟರ್ ಉದ್ದ, 1.9 ಟನ್ ತೂಕದ ಮಿಸೈಲ್ ಇದು. ಇಸ್ರೇಲ್ನ F-15 ಫೈಟರ್ ಜೆಟ್ ಮೂಲಕ ದಾಳಿ ಆಗುತ್ತೆ. 1995 ಕಿಲೋಮೀಟರ್ ರೇಂಜ್ ಹೊಂದಿರುವಂಥ ಕ್ಷಿಪಣಿ ಇದು. ಅಷ್ಟು ಗುರಿಯನ್ನು ಸಾಧಿಸಬಲ್ಲದು. ಇವರಿಗೆ ಒಂದು ರೀತಿ ಇದು ಕೂಡ ತನ್ನ ಬತ್ತಳಿಕೆಯಲ್ಲಿರುವಂಥ ಬ್ರಹ್ಮಾಸ್ತ್ರ ಅಮೆರಿಕಾದವರಿಗೆ ಈ ಬ್ಲೂ ಸ್ಪ್ಯಾರೋ. ಇದನ್ನ ಯೂಸ್ ಮಾಡಿದರೆ, ಇದನ್ನ ಯುದ್ಧದಲ್ಲಿ ನಾವು ಬಳಸಿದರೆ ನಿಮ್ಮ ಕತೆ ಹರೋಹರ ಅನ್ನೋ ರೀತಿಯಲ್ಲಿ ಟ್ರಂಪ್ ಈಗ ವಿಶ್ವಾಸದಲ್ಲಿದ್ದಾರೆ. ಇದನ್ನು ಬಳಕೆ ಮಾಡೋದು ಯಾವಾಗ ಅಂದರೆ, ಇರಾನ್ ನಮ್ಮ ಇಚ್ಛೆಯಂತೆ ನಡೆದುಕೊಳ್ಳಿಲ್ಲ ಅಂದರೆ, ನಮ್ಮ ಮಾತನ್ನು ಕೇಳಲಿಲ್ಲ ಅಂದರೆ ಪಕ್ಕಾ ಯೂಸ್ ಮಾಡ್ತೀವಿ ಅನ್ನೋಂಥ ಸಂದೇಶವನ್ನು ಅಮೆರಿಕ ಸಾರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆ ಔತಣಕೂಟದ ಆಯೋಜನೆ. ಈ ಔತಣಕೂಟದಲ್ಲಿ ಸಿಎಂ ಸೇರಿ ಸಚಿವರು, ಶಾಸಕರು ಭಾಗಿಯಾಗಿದ್ದಾರೆ. ಡಿನ್ನರ್ ಪಾರ್ಟಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಡಿ.ಕೆ. ಶಿವಕುಮಾರ್ ಔತಣಕೂಟದ ಆಯೋಜನೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಂದ ಡಿನ್ನರ್ ಪಾರ್ಟಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇರಿ ಕಾಂಗ್ರೆಸ್ ಶಾಸಕರು, ಸಚಿವರು ಭಾಗಿಯಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಜೊತೆನೇ ಬಿಜೆಪಿಯ ಉಚ್ಚಾಟಿತ ಶಾಸಕ ಸೋಮಶೇಖರ್ ಕೂಡ ಆಗಮಿಸಿದ್ದಾರೆ. ನೋಡಿ, ಈ ಒಂದು ಔತಣಕೂಟಕ್ಕೆ ಏನಕ್ಕೆ ಈ ಡಿನ್ನರ್ ಪಾರ್ಟಿ ಅಂತಂದರೆ, ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿರುವ ಹಿನ್ನೆಲೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ನ ಎಲ್ಲ ಶಾಸಕರು, ಸಚಿವರಿಗೆ ವಿಶೇಷವಾದಂತಹ ಔತಣಕೂಟದ ಆಯೋಜನೆಯನ್ನು ಮಾಡಿದ್ದಾರೆ. ಒಂದು ಖಾಸಗಿ ಹೋಟೆಲಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಸಚಿವರುಗಳು, ಶಾಸಕರುಗಳು ಎಲ್ಲರೂ ಕೂಡ ಈ ಒಂದು ಔತಣಕೂಟಕ್ಕೆ ಆಗಮಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ.
ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವರು ಅಭಿನಂದಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ. ಈ ಕಡೆ ಜಮೀರ್ ಅಹಮದ್, ನಾಗೇಂದ್ರ ಇವರು ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಅಭಿನಂದಿಸಿದ್ದಾರೆ. ಔತಣಕೂಟದಲ್ಲಿ ಈ ಎಲ್ಲ ಶಾಸಕರು ಸಚಿವರು ಭಾಗಿಯಾಗಿದ್ದಾರೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH